ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ KCET ಹಾಗೆ ನೀಟ್ ರಿಲೇಟೆಡ್ ಕ್ವಶನ್ನ ಸಾಲ್ವ್ ಮಾಡೋಣ. ನಾನು ಏನು ಕ್ವಶನ್ಸ್ನ ಸಾಲ್ವ್ ಮಾಡ್ತೇನೆ ಈ ಸೀರೀಸ್ನಲ್ಲಿ, ಅದು ಬಂದುಬಿಟ್ಟು NCERT ಬುಕ್ ಸಿಲೆಬಸ್ದೇ ಆಗಿರುತ್ತೆ. ಓಕೆ, ಹಾಗೆ ಮೋಸ್ಟ್ ಆಫ್ ದ ಕ್ವಶನ್ಸ್ ಬಂದುಬಿಟ್ಟು ಓಲ್ಡ್ ಕ್ವಶನ್ ಪೇಪರಿಂದನೂ ನಾನು ಸಾಲ್ವ್ ಮಾಡ್ತಾ ಹೋಗ್ತೇನೆ. ನೆನ್ಪಿಟ್ಕೊಳ್ಳಿ, ನಾನೇನಾದರೂ ಒಂದು ಕ್ವಶನ್ನ ನಿಮಗೆ ಸಾಲ್ವ್ ಮಾಡಿ ತೋರಿಸಿದ್ರೆ ಅದರಿಂದ ನಿಮಗೆ 4ರಿಂದ 5 ರೀತಿ ಆ ಕ್ವಶನ್ ಅಪಿಯರ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೀವು ಒಂದು ಕ್ವಶನ್ನ ಏನಾದ್ರೂ ಸಾಲ್ವ್ ಮಾಡಿದ್ರೆ ಅದು 4ರಿಂದ 5 ರೀತಿ ಬರ್ಬೋದು ಕ್ವಶನ್. ಓಕೆ, ಏನಕ್ಕಂದರೆ ಕೆಲವೊಂದು ಸಲ ಫಾರ್ಮುಲಾದಲ್ಲಿ ತುಂಬ ಅನ್ನೌನ್ಸ್ ಇರುತ್ತೆ. ಒಂದು ಕ್ವಶನಲ್ಲಿ ಏನಾದ್ರೂ A ಕೊಟ್ಟು B ಕ್ಯಾಲ್ಕುಲೇಟ್ ಮಾಡಿ ಅಂತ ನಾನು ಇಲ್ಲಿ ತೋರಿಸಿದ್ರೆ ಎಕ್ಸಾಮ್ನಲ್ಲಿ ಅವರು ಏನಾದರೂ B ಕೊಟ್ಟು A ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ಬೋದು. ಓಕೆ, ಸೊ ಅನ್ನೌನ್ಸ್ ತುಂಬ ಇರುತ್ತೆ ಒಂದು ಕ್ವಶನ್ನಲ್ಲಿ. ಆದ್ದರಿಂದ ನೀವು ಒಂದು ಕ್ವಶನ್ನ ನಾನು ಇಲ್ಲಿ ಸಾಲ್ವ್ ಮಾಡಿ ತೋರಿಸಿದ್ರೆ ಅದನ್ನು ನಾನು ಹೇಳ್ತೇನೆ ಹೇಗೆ ಪಾಸಿಬಿಲಿಟೀಸ್ ಇರುತ್ತೆ, ಇದು ಬೇರೆ ಬೇರೆ ತರಹದಲ್ಲಿ ಬರೋದಕ್ಕೆ ಚಾನ್ಸಸ್ ಅಂತ ಹೇಳಿಬಿಟ್ಟು. ಸೆಕೆಂಡ್ ಥಿಂಗ್, ನಮಗೇನಾದ್ರೂ ಆನ್ಸರೇ ಗೊತ್ತಿಲ್ಲ ಅಂದರೆ, ಓಕೆ, ನಾವು KCET ಎಕ್ಸಾಮ್, ನೀಟ್ ಎಕ್ಸಾಮ್ ಬರೆಯುವಾಗ ನಾವು ಕರೆಕ್ಟ್ ಆನ್ಸರ್ನ ಟಿಕ್ ಮಾಡಬೇಕಾಗುತ್ತೆ ಅಲ್ವಾ. 4 ಆಪ್ಷನಲ್ಲಿ ನಮಗೆ ಆನ್ಸರೇ ಕರೆಕ್ಟ್ ಯಾವುದು ಅಂತ ಗೊತ್ತಿಲ್ಲ ಅಂದರೆ ಆವಾಗ ನಾವೇನು ಮಾಡಬೇಕು, ಬ್ಲ್ಯಾಂಕಾಗಿ ಯಾವುದೋ ಒಂದಕ್ಕೆ ಟಿಕ್ ಮಾಡಬಾರ್ದು. ಓಕೆ, ಕೆಲವೊಂದು ಸೆಲೆಕ್ಟಿವ್ ಮೆಥಡ್ಸ್ ಇದೆ. ಈ ಸೆಲೆಕ್ಟಿವ್ ಮೆಥಡ್ ಮೂಲಕ ಆ ಕ್ವಶನ್ಗೆ ನೀವು ಕರೆಕ್ಟ್ ಆನ್ಸರ್ನ ಜಾಸ್ತಿ ಪರ್ಸೆಂಟಲ್ಲಿ ನೀವು ಅದನ್ನು ಪ್ರಿಡಿಕ್ಟ್ ಮಾಡ್ಬೋದು. ದಿಸ್ ಈಸ್ ಸೆಕೆಂಡ್ ಥಿಂಗ್. ಸೊ ಪ್ಲೀಸ್ ವಾಚ್ ದೀಸ್ ವಿಡಿಯೋಸ್ ಕಂಟಿನ್ಯೂಸ್ಲಿ. ಥರ್ಡ್ ಥಿಂಗ್ ಏನು ಅಂದರೆ ಸಿಲೆಬಸ್. ಈಗ ಆಲ್ರೆಡಿ ಸಿಲೆಬಸ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಏನೆಲ್ಲ ಇರುತ್ತೆ 2024ಗೆ ಅಂತ ಹೇಳಿಬಿಟ್ಟು. ಸೊ ಪ್ಲೀಸ್ ಗೋ ಥ್ರೂ ದಟ್ ವಿಡಿಯೋ. ಹಾಗೆ ಯಾವೆಲ್ಲ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಮಾಡಿದ್ದೇನೆ, ಅದನ್ನು ನೀವು ಗೋ ಥ್ರೂ ಮಾಡಿ. ಹಾಗೆ ನಿಮಗೆ ಕಡಿಮೆ ರ್ಯಾಂಕಿಂಗ್ ಬರಬೇಕಂದ್ರೆ ನೀವು ಏನೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಅಂತಲೂ ಒಂದು ವಿಡಿಯೋ ಬಿಟ್ಟಿದ್ದೇನೆ. ಯು ಪ್ಲೀಸ್ ಫಾಲೋ ದಟ್ ವಿಡಿಯೋ ಆಲ್ಸೋ. ಹಾಗೆ ನಾನು ಕೆಲವೊಂದು ಟ್ರಿಕ್ಸ್ ಬಿಟ್ಟಿದ್ದೇನೆ. ಓಕೆ, ಕೈಂಡ್ಲಿ ವಾಚ್ ಆಲ್ ಟ್ರಿಕ್ ವಿಡಿಯೋಸ್. ಓಕೆ, ಎಲ್ಲ ಈ ಟ್ರಿಕ್ ಏನು ಇದೆ ಈ ಟ್ರಿಕ್ ವಿಡಿಯೋಸ್ನ ಪ್ಲೀಸ್ ವಾಚ್ ಮಾಡಿ. ಅದು ನೀವು ಪ್ಲೇ ಲಿಸ್ಟಿಗೆ ಹೋದರೆ ಸಿಗುತ್ತೆ. ಕೈಂಡ್ಲಿ ವಾಚ್ ಆಲ್ ದ ಟ್ರಿಕ್ಸ್. ಅದು ತುಂಬಾ ಹೆಲ್ಪ್ ಆಗುತ್ತೆ KCETನಲ್ಲಿ. ಜಾಸ್ತಿ ಇಲ್ಲ, ಓಕೆ, ಮ್ಯಾಕ್ಸಿಮಮ್ 2 to 3 ಮಿನಿಟ್ಸ್ ಇರುತ್ತೆ ಕೆಲವೊಂದು, ಅದನ್ನೆಲ್ಲದನ್ನು ವಾಚ್ ಮಾಡಿ. ಓಕೆ, ಟ್ರಿಕ್ಸ್ನ ನಿಮಗಿದು ಖಂಡಿತ CET ಹಾಗೆ ನೀಟಲ್ಲಿ ಇದು ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ಲೆಟ್ಸ್ ಸಾಲ್ವ್ ದ ಕ್ವಶನ್. ಟೆಂಪ್ರೇಚರ್ ಆಫ್ 25 ಡಿಗ್ರಿ ಸೆಲ್ಸಿಯಸ್ ಇನ್ ಫ್ಯಾರನ್ಹೀಟ್ ಆ್ಯಂಡ್ ಕೆಲ್ವಿನ್ ಸ್ಕೇಲ್ ರೆಸ್ಪೆಕ್ಟಿವ್ಲಿ ಆರ್ ಅಂತ ಕೇಳಿದ್ದಾರೆ. ಓಕೆ, ದಿ ಫಸ್ಟ್ ಥಿಂಗ್ ನಿಮಗೇನು ಬರಬೇಕು ಅಂದರೆ ಟೆಂಪ್ರೇಚರ್ ಕೇಳಿದರೆ ಯಾವುದು, ಫ್ಯಾರನ್ಹೀಟ್ದು ಹಾಗೆ ಕೆಲ್ವಿನ್ದು. ನಾನು ಬೇಸಿಕ್ ಇಂದ ಹೇಳ್ತಾ ಇರೋದು. ಓಕೆ, ರೆಸ್ಪೆಕ್ಟಿವ್ಲಿ ಅಂತ ಅಂದರೆ ಮೀನಿಂಗ್ ಏನು, ರೆಸ್ಪೆಕ್ಟಿವ್ಲಿ ಅಂದರೆ ಇಲ್ಲಿ ಫಸ್ಟು ಫ್ಯಾರನ್ಹೀಟು ಕೆಲ್ವಿನ್ ಇದೆ ಅಲ್ವಾ. ಸೊ ಫಸ್ಟು ಫ್ಯಾರನ್ಹೀಟು ಕೆಲ್ವಿನು. ಸೊ ಇಲ್ಲಿ ಆನ್ಸರ್ ಸಹ ಫಸ್ಟು ಫ್ಯಾರನ್ಹೀಟು ಹಾಗೆ ಕೆಲ್ವಿನಲ್ಲೇ ಇರಬೇಕು. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ ಅದೇ ಇಲ್ಲಿ ರಿಪೀಟ್ ಆಗಿರಬೇಕು, ಅದು ರೆಸ್ಪೆಕ್ಟಿವ್ಲಿ ಅಂತ ಮೀನಿಂಗ್ ಬರುತ್ತೆ. ಓಕೆ, ಇಲ್ಲಿ ಏನು ಕೇಳಿದ್ದಾರೆ, ಡಿಗ್ರಿ ಸೆಲ್ಸಿಯಸಲ್ಲಿ ಕೊಟ್ಬಿಟ್ಟು ಫ್ಯಾರನ್ಹೀಟ್ ಕೆಲ್ವಿನ್ಗೆ ಹೇಳಿದ್ದಾರೆ ಅಲ್ವಾ ಕನ್ವರ್ಟ್ ಮಾಡೋದಕ್ಕೆ. ಸೊ ಡಿಗ್ರಿ ಸೆಲ್ಸಿಯಸ್ ಕೊಟ್ಬಿಟ್ಟು ಫ್ಯಾರನ್ಹೀಟ್ಗೆ ಕನ್ವರ್ಟ್ ಮಾಡೋದಕ್ಕೆ ಹೇಳಿದ್ದಾರೆ, ಡಿಗ್ರಿ ಸೆಲ್ಸಿಯಸ್ ಕೊಟ್ಬಿಟ್ಟು ಕೆಲ್ವಿನ್ಗೆ ಕನ್ವರ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ಫಸ್ಟು ನೀವೇನು ಮಾಡಿ, ಕೆಲ್ವಿನ್ನಿಂದ ಡಿಗ್ರಿ ಸೆಲ್ಸಿಯಸ್ಗೆ ನಮಗೆ ಫಾರ್ಮುಲಾ ಗೊತ್ತಲ್ವಾ, ಅದನ್ನು ಫಸ್ಟು ಅಪ್ಲೈ ಮಾಡ್ಕೊಳ್ಳಿ. ಏನಿದೆ ಫಾರ್ಮುಲಾ, ಕೆಲ್ವಿನ್ ಈಕ್ವಲ್ಸ್ ಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273.15. ಇದರಲ್ಲಿ ಡಿಗ್ರಿ ಸೆಲ್ಸಿಯಸ್ನ ನೀವು ಇಫ್ ಯು ಅಪ್ಲೈ ಅಂದರೆ ಡಿಗ್ರಿ ಸೆಲ್ಸಿಯಸ್ ಎಷ್ಟು ಕೊಟ್ಟಿದ್ದಾರೆ, 25 ಪ್ಲಸ್ 273.15. ಸೊ ಕೆಲ್ವಿನ್ ಎಷ್ಟಾಗುತ್ತೆ, 298.15 ಕೆಲ್ವಿನ್. ಓಕೆ, ನಾನು ಫಸ್ಟು ಕೆಲ್ವಿನ್ ಏನಕ್ಕೆ ತೊಗೊಂಡಿದ್ದು ಅಂದರೆ ಕೆಲ್ವಿನ್ ಈಸಿ ಇದೆ ಅಲ್ವಾ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಅದನ್ನು ತೊಗೊಂಡಿದ್ದು. ಫಸ್ಟು ಕೆಲ್ವಿನ್ ಯಾವುದರಲ್ಲಿದೆ ನೋಡಿ, ಕೆಲ್ವಿನ್ನು ಇಲ್ಲಿ ಹಾಗೆ ಇಲ್ಲಿ ಇದೆ, ಮೀನ್ಸ್ A B ಇದೆ, ಇದೆರಡು ಅಂತೂ ಅಲ್ಲ ಫಿಕ್ಸ್. ಓಕೆ, ನೆಕ್ಸ್ಟ್ 2 ಆಪ್ಷನ್ ಇರೋದ್ರಿಂದ ನೆಕ್ಸ್ಟು ಫ್ಯಾರನ್ಹೀಟ್ಗೆ ಕನ್ವರ್ಟ್ ಮಾಡಿ. ಡಿಗ್ರಿ ಫ್ಯಾರನ್ಹೀಟ್ ಈಕ್ವಲ್ಸ್ ಟು ಏನಿದೆ ಫಾರ್ಮುಲಾ, 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32 ಈಕ್ವಲ್ಸ್ ಟು 9/5 ಡಿಗ್ರಿ ಸೆಲ್ಸಿಯಸ್ ಎಷ್ಟು ಕೊಟ್ಟಿದ್ದಾರೆ, 25 ಪ್ಲಸ್ 32 1 5, ಇದೆಷ್ಟಾಗುತ್ತೆ 77 ಡಿಗ್ರಿ ಫ್ಯಾರನ್ಹೀಟ್ ಆಗುತ್ತೆ. ಡಿಗ್ರಿ ಫ್ಯಾರನ್ಹೀಟ್ ಬಂದುಬಿಟ್ಟು. ಸೊ ಇಲ್ಲಿ ಯಾವುದೋ ಆಪ್ಷನ್ ನೋಡಿದ್ರೆ ಆಪ್ಷನ್ A. ದಿಸ್ ಈಸ್ ಒನ್ ಮೆಥಡ್. ನೀವು ಕರೆಕ್ಟಾಗಿ ನಿಮಗೆ ಫಾರ್ಮುಲಾಸ್ ಗೊತ್ತಿದ್ದರೆ ನಿಮಗೆ ಇದು ಆನ್ಸರ್ ಬರುತ್ತೆ ಅಲ್ವಾ.
ನಿಮಗೆ ಆ ಫಾರ್ಮುಲಾನೇ ಗೊತ್ತಿಲ್ಲ ಅಂದರೆ ನೀವು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದರೆ ಫಸ್ಟು ಇದರಲ್ಲಿ ಸಿಮಿಲಾರಿಟಿ ಮೆಥಡ್ ಅಪ್ಲೈ ಮಾಡ್ಬೋದಾ, ಡಿಲೀಟೆಡ್ ಮೆಥಡ್ ಅಪ್ಲೈ ಮಾಡ್ಬೋದಾ ಫಸ್ಟ್ ನೋಡಿ. ಸಿ ಹಿಯರ್ ಇಲ್ಲಿ ಡಿಲೀಟೆಡ್ ಮೆಥಡ್ ಮಾಡೋದಕ್ಕೆ ನಮಗೆ ಇದೇ ತಪ್ಪು ಅಂತ ಯಾವುದೂ ಗೊತ್ತಿರಲ್ಲ. ಓಕೆ, ಸೊ ಸಿಮಿಲಾರಿಟಿ ಯಾವುದಿದೆ ಫಸ್ಟ್ ನೋಡಿದ್ರೆ ನೀವು ನಮಗೆ ಯಾವ್ದು ಮ್ಯಾಚ್ ಆಗುತ್ತೆ ಎಲ್ಲದರಲ್ಲೂ ಫಸ್ಟು 298.15 298.15 ಇದೆ, ಇವೆರಡರಲ್ಲಿ ಮಾತ್ರ. ಮಿಕ್ಕಿರೋದು ಯಾವುದೂ ಸೇಮ್ ರಿಪೀಟ್ ಆಗಿಲ್ಲ, ಸೇಮ್ ವ್ಯಾಲ್ಯೂಸ್ ಅಲ್ವಾ. ಸೊ ಆಪ್ಷನ್ ಎ ಹಾಗೆ ಆಪ್ಷನ್ ಬಿ ಇಟ್ಕೊಳ್ಳಿ. ಓಕೆ, ಸೊ ಇದೆರಡೂ ಅಂತರೂ ಅಲ್ವೇ ಅಲ್ಲ, ಯಾವುದು ಸಿ ಅಂತರೂ ಅಲ್ವೇ ಅಲ್ಲ, ಡಿ ಅಂತರೂ ಅಲ್ವೇ ಅಲ್ವಾ. ಪಾಸಿಬಿಲಿಟಿ ಓನ್ಲಿ ಎ ಬಿನಲ್ಲೇ ಇರೋದು. ನಿಮಗೆ ಇನ್ನೂ ಮುಂದೆ ಗೊತ್ತಾಗಿರಲಿಲ್ಲ ಫಿಲ್ಟರ್ ಮಾಡೋದಕ್ಕೆ ಯಾವುದು ಅಂತ ಹೇಳಿದ್ರೆ ನೀವು ಬ್ಲೈಂಡಾಗಿ ಎ ಅಥವಾ ಬಿನಲ್ಲಿ ಒಂದು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ಕ್ಲೀನಾಗಿ ಒಂದು ಆನ್ಸರ್ ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ಯಾವ ರೀತಿ ಅಂದರೆ ರಿಮೆಂಬರ್ ಈ ಫಾರ್ಮುಲಾದಲ್ಲಿ. ಓಕೆ, ರಿಮೆಂಬರ್ ನಾವು ಒಂದು ಫ್ಯಾರನ್ ಹೀಟ್ನ ಏನು ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡ್ತೀವಿ ಅದನ್ನು ನಾವು ಕನ್ಸಿಡರ್ ಮಾಡಿದ್ರೆ ಡಿಗ್ರಿ ಫ್ಯಾರನ್ ಹೀಟ್ ಈಸ್ ಈಕ್ವಲ್ಸ್ ಟು 9/5 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32 ಇದೆ. ಓಕೆ, ಸೊ ಇಲ್ಲಿ ಒಂದು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಏನಿರುತ್ತೆ ಟೆಂಪ್ರೇಚರ್, ಅದನ್ನು ಕನ್ಸಿಡರ್ ನಮ್ಮ ಹತ್ರ ಏನು 0 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಹೇಳಿಬಿಟ್ಟು. ಓಕೆ, 0 ಡಿಗ್ರಿ ಸೆಲ್ಸಿಯಸ್ ಇದೆ. ಎಷ್ಟಾಯಿತು ಆವಾಗ ಫ್ಯಾರನ್ ಹೀಟ್, ಡಿಗ್ರಿ ಫ್ಯಾರನ್ ಹೀಟ್ ಬಂದುಬಿಟ್ಟು 32 ಆಯಿತು. ಇದು 0 × 9 0 / 5 ಈಸ್ 0. ಸೊ ಇಲ್ಲಿ ಕೇವಲ ಡಿಗ್ರಿ ಫ್ಯಾರನ್ ಹೀಟ್ ಬಂದುಬಿಟ್ಟು 32 ಆಗಿರುತ್ತೆ. ಈ ಟಿಪ್ ನೀವು ನೆನಪಿಟ್ಕೊಳ್ಳೇಬೇಕು. ಓಕೆ, ಡಿಗ್ರಿ ಫ್ಯಾರನ್ ಹೀಟ್ ಅನ್ನೋದು 32 ಆಗಿರುತ್ತೆ ಯಾವಾಗ ಅಂದರೆ ಡಿಗ್ರಿ ಸೆಲ್ಸಿಯಸ್ 0 ಇದ್ದಾಗ. ಓಕೆ, ಥರ ಒಂದು ವಾಟರ್ ಟೆಂಪ್ರೇಚರ್ ಬಂದುಬಿಟ್ಟು 0 ಡಿಗ್ರಿ ಸೆಲ್ಸಿಯಸ್ ಇದೆ ಅಂದರೆ ಅದರ ಅರ್ಥ ಏನಂದರೆ ಅದನ್ನೇನಾದ್ರೂ ನಾವು ಫ್ಯಾರನ್ ಹೀಟ್ಗೆ ಕನ್ವರ್ಟ್ ಮಾಡಿದ್ರೆ ಈ 0 ಡಿಗ್ರಿ ಸೆಲ್ಸಿಯಸ್ನ ಅದು ಬಂದುಬಿಟ್ಟು 32 ಡಿಗ್ರಿ ಫ್ಯಾರನ್ ಹೀಟ್ ಆಗಿರುತ್ತೆ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಯಾವಾಗ ಇದು ಗೊತ್ತಾಗುತ್ತೆ ಈ ಟಿಪ್ಪಿಂದ. ಓಕೆ, ಸೊ ನಮಗೆ ಡಿಗ್ರಿ ಫ್ಯಾರನ್ ಹೀಟ್ ಬಂದುಬಿಟ್ಟು 32 ಆಗಿರುತ್ತೆ ಯಾವಾಗ 0 ಅಪ್ಲೈ ಮಾಡಿದ್ರೆ. ಓಕೆ, ಕ್ವೆಶನಲ್ಲಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ? 25 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ ಅಲ್ವಾ. ನಮಗೆ 0 ಡಿಗ್ರಿ ಸೆಲ್ಸಿಯಸ್ಸೇ ಕೊಟ್ಟಿದ್ದರೆ ನಮಗೆ ಎಷ್ಟಿದೆ? 32 ಬಂದಿದೆ. 32 ಡಿಗ್ರಿ ಫ್ಯಾರನ್ ಹೀಟ್ ಬಂದಿದೆ ಅಲ್ವಾ. ಸೊ ಇಲ್ಲೇನಾದ್ರೂ 25 ಇದ್ದರೆ ಏನಾಗುತ್ತೆ? ಅದು ಬಂದುಬಿಟ್ಟು ಮೋರ್ ದ್ಯಾನ್ ನಮಗೆ 32 ಇದ್ದೇ ಇರಬೇಕು ಫ್ಯಾರನ್ ಹೀಟ್. ಯಾವಾಗ 0ಕ್ಕಿಂತ ಇದೇನಾದರೂ ಇನ್ಕ್ರೀಸ್ ಆದರೆ ಫ್ಯಾರನ್ ಹೀಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ 25 ಡಿಗ್ರಿ ಕೊಟ್ಟಿದ್ರೆ ಏನಾಗಿರಬೇಕು ಅಂದರೆ ಆನ್ಸರ್ ನಮಗೆ ಅಲ್ಲಿ 32 ಡಿಗ್ರಿ ಹೀಟ್ಗಿಂತ ಅದು ಜಾಸ್ತಿ ಇರಬೇಕು. ಇಲ್ಲಿ ಯಾವುದು 32 ಡಿಗ್ರಿ ಫ್ಯಾರನ್ ಹೀಟ್ಗಿಂತ ಜಾಸ್ತಿ ಇದೆ? ಇವೆರಡು ಆಪ್ಷನಲ್ಲಿ ದಟ್ ಈಸ್ ಎ, ದಟ್ ಈಸ್ 77 ಫ್ಯಾರನ್ ಹೀಟ್ ಅಲ್ವಾ. ಸೊ ಕರೆಕ್ಟ್ ಆನ್ಸರ್ ಎ, ದಟ್ ಈಸ್ 77 ಡಿಗ್ರಿ ಫ್ಯಾರನ್ ಹೀಟ್ ಆ್ಯಂಡ್ 298.15 ಕೆಲ್ವಿನ್. ನೆನ್ಪಿಟ್ಕೊಳ್ಳಿ, ಆನ್ಸರ್ ಗೊತ್ತಿಲ್ಲ ಅಂದರೆ ಮಾತ್ರ ಈ ಗೆಸ್ ಮೆಥಡ್ಸ್ನ ನೀವು ಅಪ್ಲೈ ಮಾಡಬೇಕು. ಓಕೆ, ಎಲ್ಲಕ್ಕೂ ಇದನ್ನು ಬ್ಲೈಂಡಾಗಿ ಅಪ್ಲೈ ಮಾಡ್ತಾ ಹೋಗಬೇಡಿ. ಏನಕ್ಕಂದರೆ ಇದು 90% ಅಷ್ಟೇ ಪಾಸಿಬಿಲಿಟೀಸ್ ಇರುತ್ತೆ ಕರೆಕ್ಟ್ ಆನ್ಸರ್ ಆಗೋದಕ್ಕೆ. ಇದು ಆ್ಯಕ್ಚುಲಿ ಓಲ್ಡ್ ಕ್ವಶನ್ ಪೇಪರ್ದು ಕ್ವಶನ್ ನಾ ತೊಗೊಂಡಿರೋದು. ಓಕೆ, ಸೊ ನಿಮಗೆ ಕೆಲ್ವಿನ್ ಟು ಡಿಗ್ರಿ ಸೆಲ್ಸಿಯಸ್ ಕನ್ವರ್ಷನ್ ಗೊತ್ತಿರಬೇಕು, ಹಾಗೆ ಫ್ಯಾರನ್ ಹೀಟ್ ಟು ಡಿಗ್ರಿ ಸೆಲ್ಸಿಯಸ್ ಗೊತ್ತಿರಬೇಕು. ಒಂದು ವೇಳೆ ಅವ್ರು ಏನಾದ್ರೂ ಕೆಲ್ವಿನಿಂದ ಡಿಗ್ರಿ ಸೆಲ್ಸಿಯಸ್ ಕೇಳಿದ್ರೆ ಓಕೆ, ಹಾಗೆ ಫ್ಯಾರನ್ ಹೀಟಿಂದ ಡಿಗ್ರಿ ಸೆಲ್ಸಿಯಸ್ ಅಥವಾ ಈ ರೀತಿ ಯಾವುದಾದ್ರೂ ಕೇಳಿದ್ರೆ ಓಕೆ. ಫ್ಯಾರನ್ ಹೀಟ್ ಕೊಟ್ಬಿಟ್ಟು ಕೆಲ್ವಿನ್ನಿಗೆ ಕನ್ವರ್ಟ್ ಮಾಡಿ ಅಂದರೆ ನೀವು ಹೇಗೆ ಮಾಡ್ತೀರಾ? ಫಸ್ಟು ಫ್ಯಾರನ್ ಹೀಟಿಂದ ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟು ಡಿಗ್ರಿ ಸೆಲ್ಸಿಯಸ್ಸಿಂದ ಕೆಲ್ವಿನ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಟೆಂಪ್ರೇಚರ್ ಕನ್ವರ್ಷನ್ಸ್ನಲ್ಲಿ ಈ ರೀತಿ ಪಾಸಿಬಲ್ ಕ್ವಶನ್ಸ್ ಬರೋ ಚಾನ್ಸಸ್ ಇದೆ.